ನಾನೊಬ್ಬಳ ವೈದ್ಯನಾಗಿ ಟನಲ್ ರೋಡ್ ಬೇಡ ಅನ್ನೋದಕ್ಕೊಂದು ಕಾರಣ ಇದೆ. ಯಾಕಂದರೆ ನಾವು ಬೆಳೆದಿಂಥ ಬೆಂಗಳೂರು ದಶಕಗಳ ಹಿಂದೆ ಅದನ್ನು ಗಾರ್ಡನ್ ಸಿಟಿ ಮತ್ತು ಏರ್ ಕಂಡೀಷನ್ ಸಿಟಿ, ನಿವೃತ್ತರ ಸ್ವರ್ಗ ಅಂತ ಇತ್ತು. ಪೊಲ್ಯೂಷನ್ ಇರಲಿಲ್ಲ ಮತ್ತು ಟೆಂಪ್ರೇಚರ್ ತುಂಬ ಕಮ್ಮಿ ಇರೋದು, ಮತ್ತು ರೋಗಗಳು ಅಷ್ಟು ನಾವು ನೋಡಿಲ್ಲ. ಈಗ ಹವಾಮಾನ ವೈಪರೀತ್ಯ ಕಾಣಿಸ್ತಾ ಇದೆ, ಪೊಲ್ಯೂಷನ್ ಆಗ್ತಾ ಇದೆ. ಸಾಡ್ತಾರ ಗಾಳಿ, ತಗೊಳ್ಳೋ ನೀರು, ಜಲಮೂಲಗಳು ಮತ್ತು ರಸ್ತೆಗಳಿರೋ ಕೊಳಚೆ ಇದೆಲ್ಲ ಸೇರಿ ಒಂದು ರೀತಿಯಾದ ಹವಾಮಾನ ವೈಪರೀತ್ಯ ಜೊತೆಗೆ ಪರಿಸರ ಮಾಲಿನ್ಯನೂ ಬರ್ತಾ ಇದೆ. ಈ ವಿಶ್ವದಲ್ಲೇ ಇದು ಒಂದು ಜಾಸ್ತಿ ಮಾಲಿನ್ಯ ಇರೋ ಸಿಟಿ ಅಂತ ಹೆಸರು ಪಡಿತಾ ಇರೋದು ಬಹಳ ದುಃಖದ ವಿಷಯ. ಈಗ ನಮ್ಮ ಅಸ್ತಮಾ ರಾಜಧಾನಿ ಅಂತ ಕರೆಯೋ ಸ್ಥಿತಿಗೆ ಬಂದಿದೆ. ನಮ್ಮ ವೈದ್ಯಕೀಯ ನಿಯತಕಾಲಿಕದಲ್ಲಿ ನೋಡ್ತಾ ಇರೋ ಹಾಗೆ ಶ್ವಾಸಕೋಶದ ತೊಂದರೆಗಳು, ಕ್ಯಾನ್ಸರ್ ರೋಗ ಮತ್ತು ಕಿಡ್ನಿ ಫೇಲ್ಯೂರು ಇದೆಲ್ಲನೂ ಜಾಸ್ತಿ ಆಗ್ತಾ ಇದೆ. ಇದು ಜಾಸ್ತಿ ಆಗೋದಕ್ಕೆ ಈ ಪರಿಸರ ಮಾಲಿನ್ಯ ಕಾರಣ. ಯಾಕಂದರೆ ಇದರಲ್ಲಿರೋ ರಾಸಾಯನಿಕಗಳು ನಮ್ಮ ಶರೀರನ ಸೇರ್ತಾ ಇದೆ ಅಂತ. ಈ ಸುರಂಗ ರಸ್ತೆ ಮಾಡಿದರೆ ಇದು ಇನ್ನೂ ಹೆಚ್ಚಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಅಲ್ಲಿ ಎಕ್ಸಿಟ್ ಮತ್ತು ಎಂಟ್ರಿ ಎಲ್ಲಿದೆ ಅಲ್ಲಿ ಅವರು ಹೊರಗೆ ಹಾಕ್ತಾರೆ, ಮತ್ತು ನಮ್ಮ ಒಂದು ಶ್ವಾಸಕೋಶ ಆಗಿರೋ ಲಾಲ್ಬಾಗು ಅದನ್ನು ಕೆಡಿಸ್ತಾರೆ, ಮತ್ತು ಈ ಸ್ಯಾಂಕಿ ಟ್ಯಾಂಕು, ಹೆಬ್ಬಾಳ ಕೆರೆ ಇವೆಲ್ಲ ಹಾಳಾಗುತ್ತೆ. ಏನೂ ಮಾಡಲ್ಲ ನಾವು ಅಂತ ಹೇಳ್ತಾರೆ, ಬಟ್ ಕೊರಿತಾರೆ. ಸೊ ಇದರಿಂದ ಇನ್ನೂ ಪರಿಸರ ಮಾಲಿನ್ಯನೂ ಜಾಸ್ತಿ ಆಗುತ್ತೆ. ಮತ್ತು ಇದಕ್ಕೆ ಪರಿಹಾರ ಅಂದರೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ. ಇದನ್ನು ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ, ನೀವು ಮೆಟ್ರೋನ ಬಲಪಡಿಸಿ, ನೀವು ಜಾಸ್ತಿ ಮಾಡ್ತಾ ಇದ್ದೀರ ಎಲ್ಲ ಕಡೆ, ಅದನ್ನು ಬೇಗ ಪೂರ್ತಿ ಮಾಡಿ, ಮತ್ತು ಸರ್ಕ್ಯುಲರ್ ರೈಲ್ವೆನ್ ಮಾಡಿ, ಬಸ್ಸುಗಳನ್ನ ನೀವು ಜಾಸ್ತಿ ಮಾಡಿ, ಮತ್ತು ಅದರ ಬೆಲೆ ಜನ ಎಟ್ಟುವಷ್ಟು ಮಾಡಿ. ಸೊ ಜನ ಖಾಸಗಿ ವಾಹನಗಳನ್ನ ಬಿಟ್ಟು ಇದ್ರಲ್ಲಿ ಹೋಗೋ ಥರ ಆಗಬೇಕು. ಇದು ಆಗಲೇ ಬೇರೆ ತಜ್ಞರು ಹೇಳಿದಾಗೆ ಐರೋಪ್ಯ ದೇಶಗಳಲ್ಲಿ ಆಗ್ತಾ ಇದೆ. ನಾವಿಲ್ಲಿ ಫಾಲೋ ಮಾಡ್ತಾ ಇರೋದು ಅಮೆರಿಕ ಮಾಡೆಲ್. ಇದು ನಮಗೆ ಬೇಡ. ನಮ್ಮ ಒಂದು ಟೆಂಪ್ರೇಚರ್ ಈ ಒಂದು ಝೋನ್ಗೆ ಬೇಕಾಗಿರೋದು ಬೆಂಗಳೂರಿಗೆ ಸಾರ್ವಜನಿಕ ಒಂದು ಗಟ್ಟಿಯಾದ ವ್ಯವಸ್ಥೆ. ಸೊ ಕೆಲವು ಜನಗಾಗಿ ಸುರಂಗ ವ್ಯವಸ್ಥೆ ನಮಗೆ ಬೇಡ ಅನ್ನೋದು ನಮ್ಮ ಒಂದು ಗಟ್ಟಿಯಾದ ಅಭಿಪ್ರಾಯ.